ಜೈ ಹಿಂದ್. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನಾವು KE ಬೋರ್ಡ್ ಕಂಡಕ್ಟ್ ಮಾಡಿರೋ ಪ್ರೀವಿಯಸ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತೀವಿ PC ಎಕ್ಸಾಮ್ಗೋಸ್ಕರ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತೆ, ಪುರಂದರ ಒಪ್ಪಂದ 1665 ಪ್ರಕಾರ ಪುರಂದರ ಒಪ್ಪಂದ್ರ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಕೆಳಗಡೆ ಯಾವ್ದು ಸರಿಯಾಗೈತೆ ಅಂತ ಹೇಳ್ಬೇಕು. ಮರಾಠರು 23 ಕೋಟೆಗಳನ್ನ ಮೊಘಲರಿಗೆ ಒಪ್ಪಿಸ್ಬೇಕಾಯ್ತು ಅಂತಂದೇಳಿ. ಓಕೆ, ಕರೆಕ್ಟ್ ಆಗೈತೆ. 23 ಕೋಟೆಗಳ ನಾವು ನೋಡೋಣ. ಅದಾದ ನಂತರ ಶಿವಾಜಿ ಮಗ ಸಂಭಾಜಿಗೆ ಜಾಗೀರನ್ನು ನೀಡುವುದಾಗಿ ಪಂಚ್ ಹಜಾರಿ ಮನ್ಸಬ್ದಾರನನ್ನಾಗಿ ಮಾಡಬೇಕಾಗಿತ್ತು. ನೆಕ್ಸ್ಟ್, ಶಿವಾಜಿ ತನ್ನ ದಂಡನಾಯಕನನ್ನ ವಜಾಗೊಳಿಸಿದನು. ಆಮೇಲೆ ಶಿವಾಜಿಯು ತನ್ನ ಪ್ರದೇಶಗಳನ್ನ ಸ್ಥಳೀಯ ನಾಗರಿಕರಿಗೆ ನೀಡಬೇಕಾಯಿತು ಅಂತಂದೇಳಿ ಕ್ವಶನ್ ಐತೆ. ಸೊ ಇದ್ರಲ್ಲಿ ನೆನ್ಪಿಟ್ಕೊಳ್ರಿ, ಪುರಂದರ ಒಪ್ಪಂದದಲ್ಲಿ ಎರಡು ಥಿಂಗ್ಸ್ ಗಳಾಗ್ತವ. ಇದು ಸೊ 23 ಕೋಟೆಗಳನ್ನ ಮೊಘಲರಿಗೆ ಕೊಡ್ಬೇಕಾಗತ್ತ. ಅದಾದ ನಂತರ ಇದು ಯಾರ್ಯಾರ ನಡುವೆ ನಡೆಯುತ್ತಂದ್ರೆ ಶಿವಾಜಿ ಮತ್ತು ಮೊಘಲರ ದಂಡನಾಯಕನಾದಂತಹ ಜೈಸಿಂಗ್ ನಡುವೆ ಇದು ಒಪ್ಪಂದ ನಡೆಯುತ್ತ. ಇದರಲ್ಲಿ ಶಿವಾಜಿ ಹತ್ರ ಇರುವಂತಹ ಟೋಟಲ್ ಆಗಿ 35 ಕೋಟೆಗಳಲ್ಲಿ 23 ಕೋಟೆಗಳನ್ನ ಏನ್ ಮಾಡ್ತಾರಂದ್ರ ಮೊಘಲರಿಗೆ ಒಪ್ಪಿಸ್ಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಒನ್ ಐತಲ್ಲ, ಇದನ್ನ ನೀಡುವುದಾಗಿ ಹೇಳಿದ್ರು. ಬಟ್ ಅದ್ರ ಬದಲಾಗಿ ಏನ್ ಮಾಡ್ತಾರ ಅಂತಂದ್ರೆ 5,000 ಮನ್ಸಬ್ಬನ್ನ ಪಂಚ್ ಹಜಾರಿಯನ್ನ ನೀಡಿ ಏನ್ ಮಾಡ್ತಾರ ಅಂತಂದ್ರೆ ಕಳಿಸ್ತಾರ. ಇದು ಮೇನ್ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಇದು ವಜಾಗೊಳಿಸ್ತಾನ, ಬಟ್ ಇದು ಅದ್ರದ್ದು ಪಾರ್ಟ್ ಅಲ್ಲ, ಪುರಂದ್ರ ಒಪ್ಪಂದದ ಪಾರ್ಟ್ ಅಲ್ಲ. ಇದು ಕೂಡ ಪುರಂದ್ರ ಒಪ್ಪಂದ ಪಾರ್ಟ್ ಅಲ್ಲ. 1 ಮತ್ತು 2 ಮಾತ್ರ ಸರಿಯಾಗಿದಾವ. ಇದು ಶಿವಾಜಿ ಬಗ್ಗೆ ಇರುವಂತಹ ಥಿಂಗ್ಸ್ ಗಳು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸತೀಶ್ ಚಂದ್ರ ಅವರ ಪ್ರಕಾರ ಹೊಸದಾಗಿ ಸ್ಥಾಪನೆಗೊಂಡ ಟರ್ಕಿ ದೇಶ ಯಾವೆಲ್ಲ ಸವಾಲುಗಳನ್ನ ಎದುರಿಸಬೇಕಾಯ್ತು. ಸೊ ಟರ್ಕಿ ದೇಶ ಸ್ಟಾರ್ಟ್ ಆದಾಗ ಯಾವಾಗ, ಸೊ ಅವಾಗ ಏನೇನ್ ಆಯ್ತು ಅಂತಂದೇಳಿ ಟೋಟಲ್ ಆಗಿ ಏನಂತಂದ್ರೆ 1, 2, 3 ಚೆಂಗಿಸ್ ಖಾನ್ ಬೆದರಿಕೆ. ಚೆಂಗಿಸ್ ಖಾನ್ ಆ ಟೈಮಲ್ಲಿ ಇರ್ಲಿಲ್ಲ. ಚೆಂಗಿಸ್ ಖಾನ್ ಏನಂತಂದ್ರೆ ಆ ಟೈಮಲ್ಲಿ ಇರ್ಲಿಲ್ಲ. ಸೊ 1, 2, 3 ಯಾವ್ಯಾವ ಹೊರ ಹಾಕಲ್ಪಟ್ಟ ಕೆಲವು ಸ್ಥಳೀಯ ಆಡಳಿತಗಾರರ ಬೆದರಿಕೆ ಆಗಿರ್ಬೋದು, ಟರ್ಕಿಯ ಮೇಲಿನ ಕುಲೀನ ಮನೆತನದವರ ಆಂತರಿಕ ಪಕ್ಷಪಾತ, ಆಮೇಲೆ ಮಧ್ಯ ಏಷ್ಯಾ ರಾಜಕೀಯ ಬದಲಾವಣೆಗಳು ಭಾರತದ ಮೇಲೂ ಕೂಡ ಪ್ರಭಾವ ಬೀರಿದ್ದು ಅಂತಂದೇಳಿ. ಹೆಂಗ್ ಹೇಳ್ತೀರಿ? ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಟರ್ಕಿ ಒಳಗಡೆ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಆಗತ್ತೆ. ಅದರಿಂದ ಎಷ್ಟೆಲ್ಲ ಚೇಂಜಸ್ ಆಯ್ತು. ಎಲ್ಲೋ ಒಂದ್ ಕಡೆ ಅಫೆಕ್ಟ್ ಆಗಿರೋದ್ರಿಂದ ಇವನ್ ಇಂಡಿಯಾ ಮೇಲೂ ಅಫೆಕ್ಟ್ ಆಗ್ಬಹುದು ಅಂತಂದೇಳಿ 1, 2 ಮತ್ತು 3 ಸರಿಯಾಗಿದಾವ. ಆಪ್ಷನ್ 3 ಕರೆಕ್ಟ್ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಲ್ಬನ್ ರಕ್ತ ಮತ್ತು ಉಕ್ಕಿನ ನೀತಿಯನ್ನ ವಿರುದ್ಧ ಯಾರು ವಿರುದ್ಧ ಕೈಗೊಂಡ್ರು ಅಂತಂದೇಳಿ. ಬಲ್ಬನ್ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಯಾರ ವಿರುದ್ಧ ಕೈಗೊಂಡಿದ್ದನು ಅಂತಂದೇಳಿ. ಸೊ ಯಾವ್ದ್ರ ವಿರುದ್ಧ? ಚಹಲ್ಗಾನಿ ವಿರುದ್ಧ. ಸೊ ಯಾವ್ದಂತ ಚಹಲ್ಗಾನಿ ಪದ್ಧತಿಯನ್ನ ಯಾರು ಸ್ಟಾರ್ಟ್ ಮಾಡ್ತಾರ? ಇಲ್ತಮಿಶ್ ಸ್ಟಾರ್ಟ್ ಮಾಡ್ತಾನ. 40 ಸರದಾರರ ಕೂಟ ಅಂತಂದ್ ಹೇಳ್ತೀವಲ್ಲ, ಈ 40 ಜನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೇರ್ಬಿಟ್ಟು ಡಿಸಿಷನ್ ತಗೊಂಡು ನೆಕ್ಸ್ಟ್ ಏನೇನ್ ಮಾಡ್ಬೇಕು, ಏನೇನಿಲ್ಲ, ರಾಜಕೀಯ ಆಡಳಿತದ ಪ್ರತಿಯೊಂದು ಥಿಂಗ್ಸ್ ಗಳನ್ನ ಡಿಸೈಡ್ ಮಾಡುವಂತ ಒಂದು ಕೂಟ, 40 ಜನರ ಕೂಟ. ಅದನ್ನ ನಾವು ಚಹಲ್ಗಾನಿ ಕೂಟ ಅಂತಂದ್ ಹೇಳ್ತಿದ್ವಿ. ಇಲ್ತಮಿಶ್ ನಿಂದ ಸ್ಟಾರ್ಟ್ ಆಗಿ ಇವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ಬಲ್ಬನ್ ಇದ್ದವನು, ಸೊ ಅದನ್ನ ಕ್ಯಾನ್ಸಲ್ ಮಾಡ್ತಾನ ಮೊದಲು ಚಹಲ್ಗಾನಿ ಪದ್ಧತಿಯನ್ನ. ಆಮೇಲೆ ರಕ್ತ ಮತ್ತು ಉಕ್ಕಿನ ನೀತಿಯನ್ನ ಕೈಗೊಳ್ತಾನ ಅವ್ರ ವಿರುದ್ಧವಾಗಿ. ಅವ್ರನ್ನ ಕಮ್ಮಿ ಮಾಡಕ್, ಅವ್ರ ಪವರ್ ನ ಕಮ್ಮಿ ಮಾಡಕ್. ಯಾಕಂತಂದ್ ಹೇಳಿದ್ರೆ ಅವರ ಫುಲ್ ಸ್ಟ್ರಾಂಗ್ ಇರ್ತಾರ ಆ ಟೈಮ್ ಒಳಗಡೆ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಕ್ತಾದಾರಿ ವ್ಯವಸ್ಥೆಯನ್ನ ಅನುವಂಶೀಯಗೊಳಿಸಿದವರು ಯಾರು ಅಂತಂದೇಳಿ. ಇಕ್ತಾದಾರಿ, ಎಸ್ ಇದನ್ನ ನೋಡ್ರಿ, ಇಕ್ತಾದಾರಿಯನ್ನ ಏನಂತಂದ್ ಹೇಳಿದ್ರೆ ಗುಲಾಮಿ ವಂಶದಲ್ಲಿ ಸ್ಟಾರ್ಟ್ ಆಗತ್ತೆ. ಕುತುಬುದ್ದೀನ್ ಐಬಕ್ ನಿಂದ ಸ್ಟಾರ್ಟ್ ಆಗತ್ತೆ ಇದು ಇಕ್ತಾದಾರಿ ಪದ್ಧತಿ ಅಂತಂದೇಳಿ. ಇಕ್ತಾದಾರಿ ಪದ್ಧತಿ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಭೂಮಿ ಹಂಚಿಕೆ, ಆಮೇಲೆ ತೆರಿಗೆ ಸಂಗ್ರಹದ ಅಧಿಕಾರ. ತೆರಿಗೆ ಸಂಗ್ರಹದ ಅಧಿಕಾರವನ್ನ ಏನಂತಂದ್ ಹೇಳಿದ್ರೆ ನಾವು ಇಕ್ತಾದಾರಿ ಅಂತಂದ್ ಹೇಳ್ತಾ ಇದ್ವಿ. ಅದನ್ನ ಅನುವಂಶೀಯಗೊಳಿಸಿದವ್ರು ಯಾರಂತಂದ್ ಹೇಳಿದ್ರ ಫಿರೋಜ್ ಶಾ ತುಘಲಕ್ ಅಂತಂದ್ ಹೇಳ್ತೀವಿ. ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ ನಿಮ್ಗೆ ಗೊತ್ತೈತೆ. ಇವನ್ ಏನ್ ಮಾಡ್ತಾನಂದ್ರೆ ದೆಹಲಿಯಿಂದ ಏನಂತಂದ್ ಹೇಳಿದ್ರೆ ದೇವಗಿರಿಗೆ ತನ್ನ ಕ್ಯಾಪಿಟಲ್ ರಾಜಧಾನಿಯನ್ನ ಚೇಂಜ್ ಮಾಡ್ತಾನ. ಅದಾದ ನಂತರ ಗಂಗಾ ಮತ್ತು ಯಮುನಾ ದೋಆಬ್ ಅದಾವಲ್ಲ, ಗಂಗಾ ಮತ್ತು ಯಮುನಾ ಗಳಲ್ಲಿ ತೆರಿಗೆಯನ್ನ ಜಾಸ್ತಿ ಮಾಡ್ತಾನ. ಇವನು ಕೈಗೊಂಡ್ರ ಕೆಲವೊಂದು ಥಿಂಗ್ಸ್ ಗಳು ಅವೆಲ್ಲ ವೇಸ್ಟ್ ಆಗ್ತವ. ಆಮೇಲೆ ನೆಕ್ಸ್ಟ್ ಯಾವ್ದು ನಾಣ್ಯಗಳನ್ನ ಜಾರಿಗೊಳಿಸ್ತಾನ. ತಾಮ್ರದ ನಾಣ್ಯಗಳನ್ನೆಲ್ಲ ಜಾರಿಗೊಳಿಸ್ತಾನ. ತುಂಬಾ ಲಾಸ್ ಆಗತ್ತ. ಅವನನ್ನ ಮೂರ್ಖರ ರಾಜ ಅಂತಾನೂ ಕೂಡ ಕರೀತಾರೆ. ಆಮೇಲೆ ಗಿಯಾಸುದ್ದೀನ್ ತುಘಲಕ್ ಏನಂತಂದ್ ಹೇಳಿದ್ರ ತುಘಲಕ್ ವಂಶದ ಸ್ಥಾಪಕ. ಗಿಯಾಸುದ್ದೀನ್ ತುಘಲಕ್ ಯಾರಂತಂದ್ ಹೇಳಿದ್ರ ತುಘಲಕ್ ವಂಶದ ಸ್ಥಾಪಕ. ಆಮೇಲೆ ನೆಕ್ಸ್ಟ್ ಫಿರೋಜ್ ಶಾ ತುಘಲಕ್ ಬಗ್ಗೆ ಇನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಯಮುನಾ ಮತ್ತು ಗಂಗಾ ನದಿಗೆ ಹಲವಾರು ಕಾಲುವೆಗಳನ್ನ ನಿರ್ಮಾಣ ಮಾಡೋದ್ರಿಂದ ಇವನನ್ನ ನಾವು ನೀರಾವರಿ ಪಿತಾಮಹ ಅಂತಂದ್ ಕರಿತೀವಿ. ಭಾರತದ ನೀರಾವರಿ ಪಿತಾಮಹ ಯಾರಂತಂದ್ ಹೇಳಿದ್ರ ಫಿರೋಜ್ ಶಾ ತುಘಲಕ್ ಅಂತಂದ್ ಹೇಳಿ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗುಪ್ತರ ಕಾಲದಲ್ಲಿ ಭೂದತ್ತಿಗೆ ಸಂಬಂಧಿಸಿದಂತ ಕೆಳಕಂಡ ವಿಷಯಗಳನ್ನ ಗಮನಿಸಬೇಕು. ಎಸ್, ಇಲ್ಲಿ ನೋಡ್ರಿ, ಭೂಮಿಯನ್ನ ರಾಜ ಯಾವುದೇ ಸಮಯದಲ್ಲಿ ಹಿಂಪಡೆಬಹುದಾಗಿತ್ತು. ಇದು ಅದ್ರ ಸಂಬಂಧ ಬರಂಗಿಲ್ಲ, ಭೂದತ್ತಿ ಅಂತಂದ ಹೇಳಿ. ಭೂದತ್ತಿ ಮೇನ್ ವರ್ಡ್ ಅದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಭೂದತ್ತಿ ಇವೆರಡು ಏನು ಬರಂಗಿಲ್ಲ. ಯಾಕಂತಂದ ಹೇಳಿದ್ರೆ ಇನ್ನೊಂದು ನೀವು ಸೆಂಟೆನ್ಸ್ ಗಳನ್ನ ನೋಡಿದ್ರ ಲಾಂಗೆಸ್ಟ್ ಆನ್ಸರ್ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಎಸ್, ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್ ಐತೆ. ಭೂಮಿಯನ್ನ ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ನೀಡಲಾಗುತ್ತಿತ್ತು. ಬ್ರಾಹ್ಮಣರಿಗೆ ನೀಡುವಂತ ಭೂಮಿಯನ್ನ ನಾವು ಭೂದತ್ತಿ ಅಂತ ಕರಿತಾ ಇದ್ರು. ಅವುಗಳನ್ನ ಇನ್ನೊಂದು ಹೆಸರಿಂದನೂ ಕೂಡ ಕರಿತಾ ಇದ್ರು, ಅಗ್ರಹಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬ್ರಹ್ಮದೇಯ ಅಂತಂದ ಹೇಳಿ. ಸೊ ಇವುಗಳಿಂದನೂ ಕೂಡ ಹೆಸರಿಂದ ಕರಿತಾ ಇದ್ರು ಇವುಗಳನ್ನ ಭೂದಾನಗಳು ಅಂತಂದ ಹೇಳ್ತೀವಿ. ಭೂದತ್ತಿ, ಅಗ್ರಹಾರ, ಬ್ರಹ್ಮದೇಯ ಇವೆಲ್ಲ ಭೂದಾನಗಳು ಗುಪ್ತರ ಕಾಲದಲ್ಲಿ ಬ್ರಾಹ್ಮಣರಿಗೆ ನೀಡುವಂತಹ ಥಿಂಗ್ಸ್ ಗಳಾಗಿದ್ವು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಯಾವ ಸ್ಥಳಗಳು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದಾವ ಅಂತಂದೇಳಿ. ಡಚ್ಚರ ವ್ಯಾಪಾರ ಕೇಂದ್ರಗಳು ಯಾವ್ಯಾವಾಗಿದಾವ? ಎಸ್, ಇಲ್ಲಿ ನೋಡ್ರಿ, ಪುಲಿಕಾಟ್ ಮೇನ್ ಏನಂತಂದ ಹೇಳಿದ್ರೆ, ಪುಲಿಕಾಟ್ ಅನ್ನೋದೇನಂತಂದ ಅವ್ರದ್ದು ಆರಂಭಿಕ ಇದು ವ್ಯಾಪಾರ ಕೇಂದ್ರ ಅಂತಂದ ಹೇಳ್ತೀವಿ. ಡಚ್ಚರ್ದು ಆರಂಭಿಕ ವ್ಯಾಪಾರ ಕೇಂದ್ರ. ಅದಾದ ನಂತರ ನಾಗಪಟ್ಟಣಂ ಅಂತಂದ ಹೇಳಿದ್ದು ಇದು ತಮಿಳುನಾಡಲ್ಲಿ ಬರುವಂತಹ ಡಚ್ಚರ ಮೇನ್ ವ್ಯಾಪಾರ ಕೇಂದ್ರವಾಗಿರುತ್ತೆ. ಅದಾದ ನಂತರ ಸೂರತ್ ಮತ್ತು ಮಚಲಿಪಟ್ಟಣ ಇವೇನಂತಂದ್ರೆ ಡಚ್ಚರ ಕಾಲದಲ್ಲಿರುವಂತಹ ವ್ಯಾಪಾರ ಕೇಂದ್ರಗಳು, ವ್ಯಾಪಾರದ ಮಳಿಗೆಗಳು ಅಂತಂದ್ ಹೇಳ್ತೀವಿ. ಇವುಗಳನ್ನ ಬಿಟ್ಟು ಬೇರೆ ಕಡೆ ಬರಂಗಿಲ್ಲ. ಈಗ ಅಹಮದಾಬಾದ್ ಅಂತಂದ್ ಹೇಳಿ ಅದು ಬರಂಗಿಲ್ಲ, ನಾವು ತೆಗಿಬೇಕಂತಂದ್ ಹೇಳಿದ್ರ. ಅದಾದ ನಂತರ ಚಂದ್ರನಾಗೂರ್ ಅಂತಂದ್ ಹೇಳಿ ಬರಂಗಿಲ್ಲ. ಆಮೇಲೆ ಇನ್ನೊಂದ್ ನೋಡ್ರಿ, ದಿಯು ದಮನ್ ಅಂತಂದ್ ಹೇಳಿ ಬರಂಗಿಲ್ಲ. ಸೊ ಇವುಗಳನ್ನ ನಾವು ತೆಗೆದು ಹಾಕ್ತಿವಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೋಡ್ಕೊಡ್ರಿ, ಸೂರತ್ ಅಂತಂದ್ ಬಂದ್ರ ಇದು ಇಂಗ್ಲಿಷರು ಸ್ಟಾರ್ಟ್ ಮಾಡಿರ್ತಾರ. ಫಸ್ಟ್ ಇಂಗ್ಲಿಷರ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಜಹಾಂಗೀರ್ನ ಹತ್ರ ಫಸ್ಟ್ ಟೈಮ್ ಜಹಾಂಗೀರ್ನ ಹತ್ರ 1609 ಕ್ಯಾಪ್ಟನ್ ವಿಲಿಯಮ್ಸ್ ಬರ್ತಾನ. ಅವಂಗ ಪರ್ಮಿಷನ್ ಸಿಗಂಗಿಲ್ಲ. ಬಟ್ ಅದ 1615 ಸರ್ ಥಾಮಸ್ ರೋ ಬಂದ್ಬಿಟ್ಟು ಪರ್ಮಿಷನ್ ತಗೊಂತಾನ ಜಹಾಂಗೀರ್ನ ಹತ್ರ ವ್ಯಾಪಾರ ಮಾಡೋಕೆ. ಅವಾಗ ಜಹಾಂಗೀರ್ ಇದ್ದವನು ಸೂರತ್ ಹೋಗ್ಬಿಟ್ಟು ನೀವು ವ್ಯಾಪಾರ ಮಾಡ್ರಿ ಅಂತಂದೇಳಿ ಸೂರತ್ ಅಲ್ಲಿ ಮೊದಲ ಬಾರಿಗೆ ಇಂಗ್ಲಿಷರು ವ್ಯಾಪಾರ ಕೇಂದ್ರವನ್ನ ಸ್ಟಾರ್ಟ್ ಮಾಡ್ತಾರ. ಅದು ಸೂರತ್ ಒಳಗೆ. ಈ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್, ಕಸ್ತೂರಿ ರಂಗನ್ ಸಮಿತಿಗೆ ಸಂಬಂಧಪಟ್ಟಿದ್ದು. ಕಸ್ತೂರಿ ರಂಗನ್ ಸಮಿತಿಗೆ ಸಂಬಂಧಪಟ್ಟದ್ದು ಯಾವ ಹೇಳಿಕೆ ಸರಿಯಾಗೈತೆ ಅಂತಂದೇಳಿ ಇಲ್ಲಿ ಕೂಡ ಥಿಂಕ್ ಮಾಡ್ರಿ. ಸೊ ಇಲ್ಲೇನಂತಂದ್ರೆ 2024ರಲ್ಲಿ ಕಸ್ತೂರಿ ರಂಗನ್ ವರದಿ ಸಲ್ಲಿಸ್ತಂತಂದೇಳಿ. ಈಗ ರೀಸೆಂಟ್ ಆಗಿ ನಾವು ಇದನ್ನ ಕಸ್ತೂರಿ ರಂಗನ್ ಕೇಳಿಲ್ಲ, ಇದು ಹಳೇದು. ಈ ಸಮಿತಿಯನ್ನ 2022ರಲ್ಲಿ ರಚನೆ ಮಾಡ್ತು ಇಲ್ಲ, 2012ರಲ್ಲಿ ರಚನೆ ಮಾಡ್ತಾರೆ ಇದನ್ನ. ಯಾವಾಗ? 2012ರಲ್ಲಿ. ಹಳೇದಿದು, ಅದು ಬರಂಗಿಲ್ಲ. ಸೊ ಸೆಕೆಂಡ್ ಒನ್ ಅಷ್ಟೇ. ಈ ಸಮಿತಿಯು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರಿಸರ ಸಂಬಂಧಿ ಪ್ರದೇಶಗಳ ಸ್ಥಿತಿಗಳನ್ನ ಅಧ್ಯಯನ ಮಾಡೋಕೆ ಕಸ್ತೂರಿ ರಂಗನ್ ಕಮಿಟಿ ಬರುತ್ತಾ. ಓನ್ಲಿ ಬಿ ಮಾತ್ರ ಸರಿಯಾಗೈತ, ಉಳಿದದ್ದು ಯಾವುದು ಸರಿಯಾಗಿಲ್ಲ ಇಲ್ಲಿ. ಆಮೇಲೆ ಇಲ್ಲೇ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ನಮ್ದು ವೆಸ್ಟರ್ನ್ ಘಾಟ್ಸ್ ಗಳು ಬಂತಂತಂದ ಹೇಳಿದ್ರೆ ಈ ಪ್ರದೇಶಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಗಳು ಬರ್ತಾವ. ಆಮೇಲೆ ಈ ಕಡೆಯಿಂದ ಏನಂತಂದ್ರೆ ಆದ್ರೆ ಈಸ್ಟರ್ನ್ ಘಾಟ್ಸ್ ಗಳು ಬಂದು ಅವು ಎರಡು ಮೀಟ್ ಆಗ್ತವೆ. ಇಲ್ಲಾಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಅಲ್ಲೊಂದು ಬುಡಕಟ್ಟು ಜನಾಂಗ ಬರುತ್ತ, ಬೋಡಾ ಬುಡಕಟ್ಟು ಜನಾಂಗ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಅತಿ ಹೆಚ್ಚು ವೆಸ್ಟರ್ನ್ ಘಾಟ್ಸ್ ಗಳು ಯಾವ ರಾಜ್ಯದಲ್ಲಿ ಇದಾವ ಅಂತಂದ್ರೆ ಅದ್ರ ನಮ್ ಕರ್ನಾಟಕದಲ್ಲಿ 52%. ಟೋಟಲ್ 100% ಒಳಗಡೆ 52% ವೆಸ್ಟರ್ನ್ ಘಾಟ್ಸ್ ಗಳು ನಮ್ ಕರ್ನಾಟಕದಾಗ ಅದಾವ, ಅತಿ ಹೈಯೆಸ್ಟ್ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮಹಾರಾಷ್ಟ್ರ ಗೋವಾ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸಹ್ಯಾದ್ರಿ ಬೆಟ್ಟಗಳು ಅಂತಂದ ಹೇಳಿ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳು ವೆಸ್ಟರ್ನ್ ಘಾಟ್ಸ್ ಗಳ ಮೇಲೆ ನಿಮಗೆ ಕೇಳುವಂತದ್ದು ಬೇಸಿಕ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಂಬಂಧಪಟ್ಟಿರೋದು. ಈಗ ನಾವು ನೋಡೋಣ. ಈಗ ಉಗ್ರಾಣಗಳು ಅಂತಂದ್ ಬಂತು. ಸರ್ ಉಗ್ರಾಣಗಳು ಬಂದ ತಕ್ಷಣ ನಂಗೆ ಗೊತ್ತಿರೋದು ಹರಪ್ಪ ಅಂತಂದೇಳಿ. ಉಗ್ರಾಣ ಅಂದ್ರೆ A2 ಇರೋದು ನಮ್ದು ಕರೆಕ್ಟ್ ಆಗೈತೆ. ಚೆಕ್ ಮಾಡ್ರಿ, ಎಲಿಮಿನೇಷನ್ ಮಾಡೋಣ. A2 ಒಂದೇ ಐತೆ, ಉಳಿದದ್ದೆಲ್ಲ ರಾಂಗ್ ಇದಾವ. ಕರೆಕ್ಟಾ? ಉಳಿದದ್ದೆಲ್ಲ ರಾಂಗ್ ಇದಾವ. A2 ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೊಹಂಜದಾರೋ ಗೊತ್ತೈತೆ, ಅಲ್ಲಿ ನರ್ತಕಿ ವಿಗ್ರಹ ಕಂಡು ಬರುತ್ತೆ. ಮೊಹಂಜದಾರೋದಲ್ಲಿ ನರ್ತಕಿ ವಿಗ್ರಹ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ದೊಡ್ಡ ಸ್ನಾನದ ಕೊಳ ಅಂತಂದ ಹೇಳಿ, ಅದನ್ನ ಕೊಟ್ಟಿಲ್ಲ, ನಾನು ನೆಕ್ಸ್ಟ್ ಹೇಳಕತ್ತ ನಿಮ್ಗ. ಆಮೇಲೆ B5 ಅಂತಂದೇಳಿ, B5 ಕರೆಕ್ಟ್ ಆಗೈತೆ. ಅದಾದ ನಂತರ ಕಾಲಿಬಂಗಾನ್ ಅಲ್ಲಿ ಏನ್ ಸಿಗ್ತಾವ ಅಂತಂದ ಹೇಳಿದ್ರೆ ಯಜ್ಞ ಕುಂಡಗಳು ಸಿಗ್ತಾವ. ಆಮೇಲೆ ನೆಕ್ಸ್ಟ್ ಲೋತಾಲ್ ಅನ್ನೋದೇನಂತಂದ್ರೆ ಒಂದು ಹಡಗು ಕಟ್ಟೆ ಅಂತಂದ ಹೇಳ್ತೀವಿ. ಲೋತಾಲ್ ಅನ್ನೋದೇನಂದ್ರೆ ಒಂದು ಹಡಗು ಕಟ್ಟೆ. ಸೊ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸರಿಯಾದ ಸಂಯೋಜನೆಯನ್ನ ಗುರುತಿಸ್ಬೇಕು. 14ನೇ ವಿಧಿ ಏನ್ ಹೇಳತ್ತಂದ್ರೆ ಕಾನೂನಿನ ಮುಂದೆ ಎಲ್ರು ಸಮಾನರು ಅಂತಂದೇಳಿ, ಕರೆಕ್ಟ್ ಆಗೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 21ನೇ ವಿಧಿ ಏನ್ ಹೇಳತ್ತ, ಬಿರುದುಗಳ ರದ್ದತಿ ಹೇಳಂಗಿಲ್ಲ. ಬಿರುದುಗಳ ರದ್ದತಿ ಆರ್ಟಿಕಲ್ 18 ಹೇಳತ್ತ. ಕರೆಕ್ಟಾ? ಇದು ರಾಂಗ್ ಐತೆ, ಒಂದು ಮಾತ್ರ ಕರೆಕ್ಟ್ ಐತೆ. ನೆಕ್ಸ್ಟ್ 24ನೇ ವಿಧಿ ಅಸ್ಪೃಶ್ಯತೆ ರದ್ದತಿ ಅಂತಂದೇಳಿ, ಅಸ್ಪೃಶ್ಯತೆ ಅನ್ಟಚಬಿಲಿಟಿ ಆರ್ಟಿಕಲ್ 17 ಹೇಳುತ್ತ. ಕರೆಕ್ಟಾ? ಇದು ಬರಂಗಿಲ್ಲ. ನೆಕ್ಸ್ಟ್ ಆರ್ಟಿಕಲ್ 30 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳತ್ತ. ಇದು ನೋಡ್ರಿ, ಇದು ಅಲ್ಪಸಂಖ್ಯಾತರದ್ದು ಬರಂಗಿಲ್ಲ. ಇದು 30ನೇ ವಿಧಿ ಬೇರೆ ಬರುತ್ತೆ. ಸೊ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಹೇಳುವಂತ ಥಿಂಗ್ಸ್ ಗಳು ಯಾವಂತಂದ್ರೆ ಆರ್ಟಿಕಲ್ 25ರಿಂದ 28. ಅದಾದ ನಂತರ ಆರ್ಟಿಕಲ್ 29, 30 ಏನ್ ಹೇಳತ್ತಂದ್ರೆ ಅಲ್ಪಸಂಖ್ಯಾತರ ಅವರು ಏನ್ ಮಾಡ್ಬೇಕಂದ್ರೆ ಶಿಕ್ಷಣವನ್ನ ಒದಗಿಸೋದಾಗಿರ್ಬೋದು, ಸಂಸ್ಥೆಗಳ ಸ್ಥಾಪನೆ ಮಾಡೋದ್ರ ಬಗ್ಗೆ ಹೇಳುತ್ತಾ ಆರ್ಟಿಕಲ್ 29, 30. ಆರ್ಟಿಕಲ್ 25ರಿಂದ 25, 26, 27, 28 ಏನ್ ಹೇಳ್ತಾವ ಅಂದ್ರೆ ಧರ್ಮದ ಬಗ್ಗೆ. ನಾವು ಟ್ಯಾಕ್ಸ್ ಕಟ್ಬಹುದು, ನಾವು ಧರ್ಮವನ್ನ ಆಚರಣೆ ಮಾಡಬಹುದು, ಯಾವ ಬೇಕಾದ ಧರ್ಮಗಳನ್ನ ಸ್ವೀಕಾರ ಮಾಡಬಹುದು, ಏನ್ ಬೇಕಾದ್ ಹೇಳ್ತಾರೆ ಅದ್ರೊಳಗಡೆ. ಧರ್ಮದ ಸಂಸ್ಥೆಗಳನ್ನ ನಾವು ಸ್ಥಾಪನೆ ಮಾಡಬಹುದು ಅಂತಂದೇಳಿ ಆರ್ಟಿಕಲ್ 25ರಿಂದ 28. ಅಂದ್ರೆ ಇಲ್ಲಿ ಯಾವ್ದು ಕರೆಕ್ಟ್ ಐತೆ, ಎ ಮಾತ್ರ ಕರೆಕ್ಟ್ ಐತೆ. ಸೊ ಎ ಮಾತ್ರ, ಉಳಿದಿದ್ದೆಲ್ಲ ಏನಂದ್ರೆ ರಾಂಗ್ ಇದಾವ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್, ಕ್ವಾಡ್ ಅಂತಂದ್ ಹೇಳ್ತೀವಿ. ಈ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತಂದೇಳಿ. ಸೊ ಕ್ವಾಡ್ ಅಲ್ಲಿ ಯಾವ್ಯಾವ ಬರ್ತಾವ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. ಸೊ ಭಾರತ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಜಪಾನ್, ಆಮೇಲೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಅಮೇರಿಕಾ, ನೆಕ್ಸ್ಟ್ ಆಸ್ಟ್ರೇಲಿಯಾ ಅಂತಂದೇಳಿ. ಆಸ್ಟ್ರೇಲಿಯಾ, ಈ 4 ದೇಶಗಳು ಏನ್ ಮಾಡ್ತಾವ ಅಂತಂದ್ರೆ ಕ್ವಾಡ್ ಅಲ್ಲಿ ಬರ್ತಾವ. ಸೊ ಅದಕ್ಕೋಸ್ಕರ ಆಪ್ಷನ್ ಎ ಬಿ ಸಿ ಡಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ಜೋಡಿಗಳು ಸರಿಯಾಗಿದಾವ ಅಂತಂದೇಳಿ. ಇವರೆಲ್ಲ ಮಹಾಕಾರ್ಯದರ್ಶಿಗಳು ಟ್ರಿಗ್ವೇಲಿ ಅಂತಂದೇಳಿ. ಟ್ರಿಗ್ವೇಲಿ ಅಂತಂದ್ ಹೇಳಿ ಬರ್ತಾರ. ಇವರು ಮೊದಲ ಮಹಾಕಾರ್ಯದರ್ಶಿ, ವಿಶ್ವಸಂಸ್ಥೆಯ ಮೊದಲ ಮಹಾಕಾರ್ಯದರ್ಶಿ ಅಂತಂದ್ ಹೇಳ್ತೀವಿ. ಇದು ವಿಶ್ವಸಂಸ್ಥೆಗಳ ಬಗ್ಗೆನೇ ಬಂದಿರೋದು. ಇವರು ನಾರ್ವೆ ದೇಶದವರು. ಯಾವ ದೇಶದವರು? ನಾರ್ವೆ. ಆಮೇಲೆ ಯೂತ್ ಆಂಟನೋರೇರ್ ಅಂತಂದ್ ಹೇಳಿದ್ರೆ ಇವರು ಕೂಡ ಮಹಾಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಾರ. ಇವರು ಮಯನ್ಮಾರ್ದವರು. ಆಮೇಲೆ ಜೇವಿಯರ್ ಫೆರೆಜ್ ಡಿಕ್ಯುಲರ್ ಅಂತಂದೇಳಿ, ಇವರು ಕೂಡ ಏನಂತಂದ್ರೆ ಪೇರುದವರು. ಆಮೇಲೆ ಆಂಟೋನಿಯೋ ಗುಟ್ರೆಸ್ ಇವಾಗಿರೋರು ಪೋರ್ಚುಗಲ್ದವರು. ಅಂದ್ರೆ ಇಲ್ಲಿ ಏನಾಗಿದಾವ ಅಂತಂದ್ರೆ ಎಲ್ಲಾ ಜೋಡಿಗಳು ಸರಿ ಇದಾವ, ಎ ಬಿ ಸಿ ಡಿ ಅಂತಂದೇಳಿ. ಎ ಬಿ ಸಿ ಡಿ ಅಂತಂದೇಳಿ ಎಲ್ಲಾ ಸರಿ ಇದಾವ. ಈಗ ನೋಡ್ರಿ, ನಮ್ದು ಇಂಡಿಯಾ ಬಿಟ್ಬಿಟ್ಟು ಬೇರೆ ದೇಶಗಳ ಬಗ್ಗೆ ಎಲ್ಲಾದ್ರೂ ಕ್ವಶನ್ ಗಳು ಬಂದು ಅಂತಂದ ಹೇಳಿದ್ರೆ ಎಲ್ಲಾ ಸರಿ ಅನ್ನೋ ಒಂದು ಥಿಂಗ್ಸ್ ಗಳು ಬರ್ತಾವ. ಆಲ್ಮೋಸ್ಟ್ 50-50 ಇರ್ಬೋದು. ನಾನು 50-50 ಅಷ್ಟೇ ಹೇಳ್ತೀನಿ. 50 ಕರೆಕ್ಟ್ ಇರ್ಬೋದು, 50% ರಾಂಗ್ ಇರ್ಬೋದು. ಬಟ್ ನಿಮ್ಗೆಲ್ಲಾದ್ರೂ ಈ ತರ ಕ್ವಶನ್ಸ್ ಗಳು ಬಂದಾಗ ನಿಮ್ಗೆ ಆನ್ಸರ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಎಲ್ಲಾ ಅನ್ನೋದಿತ್ತು ಅಂತಂದ್ರೆ ಹೇಳಿದ್ರೆ ಎಲ್ಲಾ ಆಪ್ಷನ್ಸ್ ಗಳು ಸರಿ ಅನ್ನೋ ಒಂದು ಆಪ್ಷನ್ ಇತ್ತಂದ್ರೆ ಅದನ್ನ ಹಾಕಿ ಬರೋದ್ ಬರೀ ಅದು ಕರೆಕ್ಟ್ ಆಗೈತೆ. ಅದಾದ ನಂತರ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳು ಏನಂತಂದ್ ಹೇಳಿದ್ರ ಇವ್ರನ್ನ ಯಾರ್ ನೇಮಕ ಮಾಡ್ತಾರಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನೇಮಕ ಮಾಡುತ್ತೆ. ಯಾರ್ ನೇಮಕ ಮಾಡ್ತಾರ? ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನೇಮಕ ಮಾಡ್ತಾರ. ಇದು ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು? 1945 ಅಕ್ಟೋಬರ್ 24ನೇ ತಾರೀಕು ವಿಶ್ವಸಂಸ್ಥೆ ಸ್ಥಾಪನೆ ಆಗತ್ತ. ಈ ಮಹಾಕಾರ್ಯದರ್ಶಿಯು 5 ವರ್ಷಗಳವರೆಗೆ ಆಡಳಿತವನ್ನ ನಡೆಸ್ತಾನ. ಸಾಕಷ್ಟೇ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದನ್ನ ಆಳಿದ ಸಂಗಮ ವಂಶದ ರಾಜರನ್ನ ಗುರುತಿಸಿ. ಸಂಗಮ ವಂಶ, ವಿಜಯನಗರ ಸಾಮ್ರಾಜ್ಯವನ್ನ ಯಾರ್ಯಾರು ಆಳ್ತಾರ? ಸಂಗಮ. ಅದಾದ ನಂತರ ಇನ್ನೊಂದು ವಂಶ ಯಾವ್ದಂದ್ರ ಸಾಳುವ. ಆಮೇಲೆ ಇನ್ನೊಂದ್ ಯಾವ್ದು ತುಳುವ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಅರವೀಡು ವಂಶದವರು ಅಂತಂದೇಳಿ. ಅರವೀಡು, ಸಂಗಮ, ಸಾಳುವ, ತುಳುವ, ಅರವೀಡು ಅಂತಂದೇಳಿ. ಇದರಲ್ಲಿ ಯಾವ ಸಂಗಮ ವಂಶದವ್ರು ಯಾರ್ಯಾರು ಬರ್ತಾರ ಅಂತಂದೇಳಿ ನೋಡ್ರಿ. ಹರಿಹರ, ಹಕ್ಕ ಮತ್ತು ಬುಕ್ಕ ಅಂತಂದ್ ಹೇಳ್ತೀವಲ್ಲ. ಎಸ್, ಇಲ್ಲಿ ನೋಡ್ರಿ ಯಾರ್ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ಹರಿಹರ ಒಂದು ಬುಕ್, ಹಕ್ಕ ಬುಕ್ಕ ಇವರಿಬ್ರು ಸ್ಥಾಪನೆ ಮಾಡಿದವ್ರಂತದ್ದು. 1336ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರ, ವಿಜಯನಗರ ಸಾಮ್ರಾಜ್ಯವನ್ನ, ಹಕ್ಕ ಬುಕ್ಕ. ಆಮೇಲೆ 2ನೇ ಹರಿಹರ ವಿರೂಪಾಕ್ಷರಾಯ, ಆಮೇಲೆ 2ನೇ ಬುಕ್ಕರಾಯ, ಆಮೇಲೆ ದೇವರಾಯ, 1ನೇ ದೇವರಾಯ, ರಾಮಚಂದ್ರರಾಯ, ವೀರ ವಿಜಯ ಬುಕ್ಕರಾಯ ಅಂತಂದೇಳಿ. ಆಮೇಲೆ 2ನೇ ದೇವರಾಯ ಪ್ರೌಢ ದೇವರಾಯ, ಮಲ್ಲಿಕಾರ್ಜುನರಾಯ, 2ನೇ ವಿರೂಪಾಕ್ಷರಾಯ, ಆಮೇಲೆ ಪ್ರೌಢರಾಯ ಅಂತಂದೇಳಿ. ಇಷ್ಟು ಜನ ಬರ್ತಾರೆ. ಇಲ್ಲಿ ಎಲ್ಲಾರು ಅದಾರಲ್ಲ, 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತಂದ್ ಹೇಳ್ತೀವಿ. ಸೊ ಎಲ್ರು ಅದಾರ, ಬಟ್ ಅದ್ರ ನಮ್ಗೆ ಆಪ್ಷನ್ಸ್ ಗಳಲ್ಲಿ ಇದು ಎರಡರಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಆಗತ್ತ. ಪ್ರಾಪರ್ ಆಗಿ ಅವ್ನ್ ಕೊಟ್ಟಿಲ್ಲ. ಸೊ ಇದನ್ನ ನೆನಪಿಟ್ಕೋಬೇಕು. ಅಥವಾ ಇದೊಂದು ವೀರ ಹರಿಹರ ಅಂತಂದೈತಲ್ಲ, ವೀರ ಅನ್ನೋದಿಲ್ಲ, 2ನೇ ಹರಿಹರ ಅಂತಂದೈತೆ. ಸೊ ಅದನ್ನ ನಾವು ತೆಗೆದ್ಬಿಟ್ಟು ಓನ್ಲಿ ಎ ಸಿ ಡಿ ಮಾತ್ರ ಕರೆಕ್ಟ್ ಅಂತಂದ್ ಹೇಳ್ಬಹುದು. ಆಪ್ಷನ್ ಡಿ ಆಗತ್ತ, 4th ಒನ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶ್ರವಣ ಬೆಳಗೊಳದಿಂದಿಗೆ ಐತಿಹಾಸಿಕ ಸಂಬಂಧವನ್ನ ಹೊಂದಿರುವಂತಹ ವ್ಯಕ್ತಿಗಳು ಯಾರ್ಯಾರು ಅಂತಂದೇಳಿ. ಯಾರ್ಯಾರು? ಚಂದ್ರಗುಪ್ತ ಮೌರ್ಯ, ಎಸ್ ಶ್ರವಣ ಬೆಳಗೊಳಕ್ ಬರ್ತಾರ.
ಅಲ್ಲಿ ಸಲ್ಲೇಖನ ವೃತ್ತವನ್ನ ಕೈಗೊಳ್ತಾರ, ಕರೆಕ್ಟ್ ಐತೆ. ಅದಾದ ನಂತರ ನೆಕ್ಸ್ಟ್ ಯಾರು? ಚಾವುಂಡರಾಯ. ಚಾವುಂಡರಾಯ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಗೊಮ್ಮಟೇಶ್ವರ ವಿಗ್ರಹವನ್ನ ಸ್ಥಾಪನೆ ಮಾಡ್ತಾರ. ಎಸ್. ಅದಾದ ನಂತರ ನೆಕ್ಸ್ಟ್ ರಾಣಿ ಶಾಂತಲಾ ಅಂತಂದ ಹೇಳಿ, ಇವರು ಹೊಯ್ಸರ ಕಾಲದ ರಾಣಿ. ಇವರು ಕೂಡ ಶ್ರವಣ ಬೆಳಗೊಳಕ್ಕೆ ಬಂದ್ ಭೇಟಿಯನ್ನ ನೀಡ್ತಾರ. ಆಮೇಲೆ ಚಿಕ್ಕ ದೇವರಾಜ ಒಡೆಯರ್. ಸೊ ಇವರು ಕೂಡ ಏನಂತಂದ ಹೇಳಿದ್ರ ಶ್ರವಣ ಬೆಳಗೊಳಕ್ಕೆ ಇಲ್ಲಿ ಜೈನರಿಗೆ ಪ್ರೋತ್ಸಾಹವನ್ನ ನೀಡ್ತಾರ. ಎಸ್. ಅಂದ್ರೆ ಟೋಟಲ್ ಆಗಿ ABCD ಕರೆಕ್ಟ್ ಆಗತ್ತ. ಮಲಿಕ್ ಕಾಫರ್ ಬರಂಗಿಲ್ಲ ಇಲ್ಲಿ. ಇವನು ಅಲ್ಲಾವುದ್ದೀನ್ ಖಿಲ್ಜಿಯ ಮಹಾದಂಡ ನಾಯಕನಾಗಿರ್ತಾನ. ಮಲಿಕ್ ಕಾಫರ್ ಇಲ್ಲಿ ಬರಂಗಿಲ್ಲ. ಈ ಪಾಯಿಂಟ್ ಅನ್ನ ನಾವು ತೆಗೆದಾಕ್ಬಹುದು, ನೆನ್ಪಿಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಚಂದ್ರಗುಪ್ತ ಬಸದಿ. ಇದು ಚಂದ್ರಗುಪ್ತನಿಗೆ ಸಂಬಂಧಪಟ್ಟಿರೋದು, ಜೈನರಿಗೆ ಸಂಬಂಧಪಟ್ಟಿರೋದು ಚಂದ್ರಗುಪ್ತ ಬಸದಿ ಅಂತಂದ ಹೇಳ್ತೀವಿ ಶ್ರವಣ ಬೆಳಗೊಳದೊಳಗಡೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪೆರಿಸ್ತಾನ್ ಅವ್ರ ಪ್ರಕಾರ ಆದಿಲ್ ಶಾಹಿಗಳ ಕಾಲದಲ್ಲಿ ಬಿಜಾಪುರಕ್ಕೆ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿದಂತಹ ಸುಲ್ತಾನ ಯಾರು ಅಂತಂದೇಳಿ. ಯಾರಂತಂದ ಹೇಳಿದ್ರೆ ಡೈರೆಕ್ಟ್ ಕ್ವಶನ್ ಆನ್ಸರ್ ಹೇಳ್ತೀನಿ, 1ನೇ ಅಲಿ ಆದಿಲ್ ಶಾ ಅಂತಂದ ಹೇಳ್ತೀವಿ. ಈತ ಬಿಜಾಪುರಕ್ಕೆ ಏನಂತಂದ ಹೇಳಿದ್ರೆ ಪೈಪ್ ಲೈನ್ ಮೂಲಕ ನೀರಿನ ಪೂರೈಕೆಯನ್ನ ಮಾಡ್ತಾನ. ಅಲಿ ಆದಿಲ್ ಶಾ ಅಂತಂದ ಹೇಳ್ತೀನಿ. ಇವರಿಗೆ ಅಬ್ದುಲ್ ಮಲಿಕ್ ಅಲಿ ಅಂತಾನು ಕೂಡ ಕರಿತಿರ್ತಾರ. ಜಸ್ಟ್ 1ನೇ ಅಲಿ ಆದಿಲ್ ಶಾ ಅಂತಂದ ಹೇಳಿ ಇವುಗಳನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಮೊಹಮ್ಮದ್ ಆದಿಲ್ ಶಾ ಇದಾರಲ್ಲ, ಇವ್ರು ಯಾರಂತಂದ ಹೇಳಿದ್ರೆ ಬಿಜಾಪುರದ ಗೋಲ್ ಗುಮ್ಮಟ್ ಅನ್ನ ಕಟ್ಟಿದವರು. ಬಿಜಾಪುರದಲ್ಲಿ ಗೋಲ್ ಗುಮ್ಮಟ್ ಐತಲ್ಲ, ಸೊ ಅದನ್ನ ಕಟ್ಟಿದವ್ರು. ಗೋಲ್ ಗುಂಬಜ್ ಅಂತಂದ ಹೇಳ್ತೀವಲ್ಲ, ಅದನ್ನ ಕಟ್ಟಿದವ್ರು ಯಾರಂತಂದ ಹೇಳಿದ್ರೆ ಮೊಹಮ್ಮದ್ ಆದಿಲ್ ಶಾ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ಬಂಡಾಯದ ಸರಿಯಾದ ಕಾಲಕ್ರಮದಲ್ಲಿ ಬರಿಬೇಕು ಅಂತಂದೇಳಿ. ನೆಕ್ಸ್ಟ್ ಫಸ್ಟ್ ನೋಡ್ರಿ, ಸ್ತೂಪಾ ದಂಗೆ ಅಂತಂದ ಆಗತ್ತ. ನಮ್ಗೆ ಇದರಲ್ಲಿ ಯಾವ್ದು ದಂಗೆಗಳು ಯಾವಾಗ ಆಗಿದಾವ ಅಂತಂದ್ ಗೊತ್ತಿಲ್ಲ. ಸ್ತೂಪಾ ದಂಗೆ ಯಾವಾಗ ಆಗತ್ತಂದ್ರ 1820ರಲ್ಲಿ ಆಗತ್ತ. ನೆಕ್ಸ್ಟ್ ನಿಪ್ಪಾಣಿ ದಂಗೆ ಅಂತಂದ ಹೇಳಿ ಬರತ್ತ. ಇದು ಸಿಂದಗಿ ನಂತರ ಬರತ್ತ. ಸಿಂದಗಿ ಆದ ನಂತರ ಸಿಂದಗಿ ದಂಗೆ ಯಾವಾಗ ಆಗತ್ತಂದ್ರ 1824ರಲ್ಲಿ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೆನ್ಪಿಟ್ಕೊಳ್ರಿ, ಇದು 1820 ಅಲ್ಲ ಸ್ತೂಪಾ ದಂಗೆ, 1857ರ ನಂತರ ಆದಂತಹ ದಂಗೆ ಸ್ತೂಪಾ ದಂಗೆ. ಬೀದರ್ ದಂಗೆ ಏನಂತಂದ ಹೇಳಿದ್ರೆ 1820ರಲ್ಲಿ ನಡೆಯುತ್ತೆ. ಬೀದರ್ ದಂಗೆ 1820. ಸಿಂದಗಿ ದಂಗೆ ಆದ ನಂತರ ನಿಪ್ಪಾಣಿ ದಂಗೆ ಬರುತ್ತೆ. ನಿಪ್ಪಾಣಿ ದಂಗೆ ಆದ ನಂತರ ಲಾಸ್ಟ್ ಸ್ತೂಪಾ ದಂಗೆ ಬರುತ್ತೆ. ನಾವು ಕಾಲಕ್ರಮದಲ್ಲಿ ಬರದು ಅಂತಂದ ಹೇಳಿದ್ರೆ ಡಿ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಸಿ ಬರುತ್ತ. ಆಮೇಲೆ ನೆಕ್ಸ್ಟ್ ಬಿ ಬರ್ತೈತಿ. ಆಮೇಲೆ DCBA ಅನ್ನೋ ಒಂದು ಆನ್ಸರ್ ಆಗತ್ತ. ಸೊ ಆಪ್ಷನ್ 4 ಕರೆಕ್ಟ್ ಆಗತ್ತೆ ಇದರಲ್ಲಿ. ನೆಕ್ಸ್ಟ್ ನೋಡ್ರಿ, ನಕ್ಷತ್ರಗಳ ಮಿನುಗುವಿಕೆ ಕಾರಣವನ್ನು ಹೇಳ್ಬೇಕು. ಕಾಮನ ಬಿಲ್ಲು ಕಾರಣ ಏನು, ಆಮೇಲೆ ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು. ಇಲ್ಲಿ ನೋಡ್ರಿ, ಸೊ ನಕ್ಷತ್ರಗಳ ಮಿನುಗುವಿಕೆ ಕಾರಣ ಏನಂತಂದ ಹೇಳಿದ್ರೆ ವಕ್ರೀಭವನ ಅಂತಂದ ಹೇಳ್ತೀವಿ, ರಿಫ್ರಾಕ್ಷನ್. ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್ ಇಂದ ಏನಾಗತ್ತಂದ್ರ ಇಲ್ಲಿ ಈ ಥಿಂಗ್ಸ್ ಉಂಟಾಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡಿ, ಕಾಮನ್ ಬಿಲ್ ಯಾಕೆ ಉಂಟಾಗತ್ತಂದ್ರ ಪ್ರಸರಣ ಮತ್ತು ಸಂಪೂರ್ಣ ಆಂತರಿಕ ಪ್ರತಿಫಲನ, ಡಿಸ್ಪರ್ಷನ್. ಅದಾದ ನಂತರ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ ಕಾಮನ್ ಬಿಲ್ ಉಂಟಾಗತ್ತ. ಅದು ಕೂಡ ಕರೆಕ್ಟ್ ಆಗೈತೆ. ಆಕಾಶ ನೀಲಿ ಬಣ್ಣ ಬೆಳಕಿನ ಚದುರುವಿಕೆಯಿಂದ. ಈಗ ಏನಾಗತ್ತಂತಂದ್ರೆ ಸೂರ್ಯನಿಂದ ಬರುವಂತ ಬೆಳಕು ಎಲ್ಲಾ ಏನಂತಂದ್ರೆ ಬರ್ತಾ ಇರತ್ತೆ, ಅಟ್ಮಾಸ್ಫಿಯರ್ ಸ್ಟಾರ್ಟ್ ಆಗತ್ತೆ, ನಮ್ ಭೂಮಿಲಿ ಇರುತ್ತೆ, ನಾವು ಇಲ್ಲಿ ನಿಂತ್ಕೊಂಡಿರ್ತೀವಿ. ಆಮೇಲೆ ಆಕಾಶ ಸ್ಟಾರ್ಟ್ ಆದ ನಂತರ ನೆಕ್ಸ್ಟ್ ಏನಾಗತ್ತೆ ಅಂತಂದ್ರೆ ಭೂಮಿ ವಾತಾವರಣ ಲೇಯರ್ಸ್ ಗಳಿಗೆ ಹತ್ಕೊಂಡ್ ಏನ್ ಆಗತ್ತಂತಂದ್ರೆ ಬೆಳಕು ಚದುರ್ತಾ ಬರುತ್ತೆ. ಎಲ್ಲಾ ಬೆಳಕುಗಳು ಚದುರಿದ ನಂತರ ಅತಿ ಹೆಚ್ಚು ಬೆಳಕು ಯಾವ್ದು ಚದುರುತ್ತೆ ಅಂದ್ರೆ ನೀಲಿ ಬಣ್ಣ ಚದುರುತ್ತೆ. ಅದಕ್ಕೋಸ್ಕರ ನಮ್ಗೆ ಆಕಾಶ ನೀಲಿ ತರ ಕಾಣಿಸುತ್ತೆ. ಪಾಯಿಂಟ್ ಕ್ಲಿಯರ್? ಬೆಳಕಿನ ಚದುರುವಿಕೆಯಿಂದ ಎಲ್ಲಾ ಸರಿ ಇದಾವ, 3 ಸರಿ ಇದಾವ ಅಂತಂದೇಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಋಗ್ವೇದದಲ್ಲಿ ಉಲ್ಲೇಖವಾಗಿರುವಂತಹ ದಶರಾಜ ಯುದ್ಧದಲ್ಲಿ ಭರತ ಬುಡಕಟ್ಟಿನ ಮುಖ್ಯಸ್ಥರು ಯಾರಂತಂದ್ರೆ ಸುದಾಸ. ಇದು ಪಾಯಿಂಟ್ ಏನಂತಂದ ಹೇಳಿದ್ರೆ ಇದು ಕ್ವಶನ್ ರಿಪೀಟ್ ಆಗೈತೆ. ನೆಕ್ಸ್ಟ್ ನೋಡ್ರಿ,